ಕೆಆರ್ಪೇಟೆ ಶ್ರೀ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ ರವರ ನೇತೃತ್ವದಲ್ಲಿ ಸಮಾಜ ಸೇವಕರಾದ ಆರ್.ಟಿ. ಓ. ಮಲ್ಲಿಕಾರ್ಜುನ್ ರವರ ಹುಟ್ಟು ಹಬ್ಬವನ್ನು ಸಂಘದ ಪದಾಧಿಕಾರಿಗಳ ಸಮೂಹದಲ್ಲಿ ಸರಳವಾಗಿ ಆಚರಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ.ಪಿ. ರಾಜು ಮಾತನಾಡಿ, ಸರ್ಕಾರಿ ನೌಕರಿಯಲ್ಲಿ ಸೇವೆ ಮಾಡುತ್ತಾ ತಾಲೂಕಿನಲ್ಲಿ ಸುಮಾರು 4 ವರ್ಷಗಳಿಂದ ದೀನದಲಿತರು, ನೊಂದವರಿಗೆ, ವೃದ್ಧರಿಗೆ, ಕಷ್ಟದಲ್ಲಿರುವ ಎಲ್ಲಾ ವರ್ಗದ ಜನರಿಗೆ ಸಹಾಯಹಸ್ತ ಮಾಡಿಕೊಂಡು ಸೇವೆ ಮಾಡುತ್ತಿರುವ ಆರ್.ಟಿ. ಓ. ಮಲ್ಲಿಕಾರ್ಜುನ್ ರವರು ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ರಂಗ ಕುಣಿತ, ಆರೋಗ್ಯ ತಪಾಸಣೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ತಾಲೂಕಿಗೆ ಮಾದರಿಯಾಗಿರುವ 53 ವರ್ಷದ ಆರ್.ಟಿ. ಓ. ಮಲ್ಲಿಕಾರ್ಜುನ್ ರವರು ತಮ್ಮ ಸೇವೆಯನ್ನು ಹೀಗೆ ಮುಂದುವರಿಸಲಿ ಹಾಗೂ 2028ಕ್ಕೆ ರಾಜಕೀಯ ರಂಗಕ್ಕೆ ಪದಾರ್ಪಣೆ ಮಾಡುತ್ತಿರುವ ಇವರಿಗೆ ರಾಜಕೀಯ ಭವಿಷ್ಯ ಉಜ್ವಲವಾಗಿ ತಾಲೂಕಿನ ಸೇವೆ ಮಾಡುವ ಭಾಗ್ಯ ಕಲ್ಪಿಸಲೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಗಂಜಿಗೆರೆ ಮಹೇಶ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ, ಪ್ರಧಾನ ಕಾರ್ಯದರ್ಶಿ ಜಿ.ಪಿ. ರಾಜು, ಸಾಯಿಕುಮಾರ್, ಪ್ರದೀಪ್, ಜಿ.ಕೆ., ಕಾನೂನು ಸಲಹೆಗಾರರಾದ ನವೀದ್ ಪಾಷಾ, ಗೌಡ ಜಯಕುಮಾರ್, ಹೊಸಹೊಳಲು, ಶ್ರೀನಿವಾಸ್, ಶಾರಹಳ್ಳಿ ಗೋವಿಂದರಾಜು, ಜಗದೀಶ್, ವೈ.ಸಿ. ಪ್ರಶಾಂತ್, ಮಾಕವಳ್ಳಿ, ರಂಗನಾಥ್ ಸೇರಿದಂತೆ ಮಲ್ಲಿಕಾರ್ಜುನ ಅಭಿಮಾನಿಗಳು ನೆರೆದಿದ್ದರು. ಮಲ್ಲಿಕಾರ್ಜುನ್ ಸರ್ನ ನಮ್ಮ ತಾಲೂಕಿನಲ್ಲಿ ಒಂದು ವಿಶೇಷವಾಗಿ ಈ ತಾಲೂಕಿನ ಜನತೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಒಬ್ಬರು ಸರ್ಕಾರಿ ನೌಕರಾಗಿದ್ದು ಕೂಡ ರಾಜ್ಯ ಆರ್.ಟಿ.ಒ ಸಂಘದ ರಾಜ್ಯಾಧ್ಯಕ್ಷರಾಗಿ ಬಡಜನರ ಬಗ್ಗೆ ತುಂಬ ಅಪಾರ ಕಾಳಜಿ ಉಳ್ಳಿ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ರು. ಅವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಮ್ಮ ರಾಜ್ಯ ಕಮಿಟಿಯಲ್ಲಿ ಮೀಟಿಂಗ್ ಇದ್ದಿದ್ದರಿಂದ ಅವತ್ತು ನಮ್ಮ ಎಲ್ಲರ ಪರವಾಗಿ ನಮ್ಮ ಆರ್.ಟಿ.ಒ ಸಂಘದ ಅಧ್ಯಕ್ಷರಾದಂತಹ ಮತ್ತು ನಮ್ಮ ಸಂಘಕ್ಕೆ ಬಹಳ ಅಪಾರವಾದ ಗೌರವ ಮತ್ತು ನಮ್ಮ ಮೇಲೆ ಪ್ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬರಲಿಕ್ಕಾಗೋದಿಲ್ಲ, ಲೋಕಣ್ಣವ್ರನ್ನ ನಮ್ಮ ಅಧ್ಯಕ್ಷರನ್ನ ಒಬ್ಬರನ್ನ ಅಲ್ಲಿ ಕಳಿಸ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ನಾವು ಮನವಿ ಮಾಡಿ ಅವತ್ತು ನಾವೆಲ್ಲ ಇದ್ವಿ. ಅವತ್ತು ನಾವು ಸರ್ಗೆ ವ್ಯಾಲೆಂಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಮ್ಮ ಅಧ್ಯಕ್ಷರ ಜೊತೆಗೆ ಕೂಡಿ ಇವತ್ತು ನಾವು ಅವ್ರಿಗೆ ಮಾಡ್ತಾಯಿದ್ವಿ. ಇವರು 2028ಕ್ಕೆ ಏನು ಇವತ್ತು ಸೇವೆ ಮಾಡ್ತಿದ್ದಾರೋ ಅದೇ ಸೇವೆ ನಮ್ಮ ತಾಲೂಕಿನಲ್ಲಿ ಈ ಜನರಿಗೆ ಶಾಸಕರಾಗಿ ಒಂದು ಒಳ್ಳೆಯ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತವರು ಕೊಡಲಿ, ಮತ್ತು ರಾಜಕೀಯದಲ್ಲಿ ಒಳ್ಳೆಯ ಅತ್ಯುತ್ತಮವಾದಂಥ ಸೇವೆಯನ್ನು ಇನ್ನೂ ದೊಡ್ಡದಾಗಿ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಇವ್ರಿಗೆ ದೊರಕಲಿ. ನಮ್ಮ ಸಹಕಾರ, ನಮ್ಮ ಸಂಘದ ಎಲ್ಲರ ಪ್ರೀತಿ ವಿಶ್ವಾಸ ಸದಾ ಇವರೊಂದಿಗೆ ಇರ್ತೀವಿ ಅನ್ನೋಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹುದ್ದೆ ಬಯಸೋದಲ್ಲ, ಮೊದಲು ಸೇವೆ ಮಾಡೋಣ.